ಕನ್ನಡ ಚಿತ್ರರಂಗದಲ್ಲಿ ಮೇಲಿಂದ ಮೇಲೆ ಸಾವು ನೋವುಗಳು ಸಂಭವಿಸ್ತಾನಿದೆ. ಈಗ ಇದೇ ಸಾಲಿನಲ್ಲಿ ಮತ್ತೊಬ್ಬ ಖ್ಯಾತ ನಾಯಕಿ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ. ಅದು ಚಿತ್ರರಂಗದಲ್ಲಿ ಇದೀಗ ಕೊನೆ ಸೆಳೆದಿರೋಂಥ ವಿಚಾರ ಈಗ ಬಂದಿರುವಂಥದ್ದು. ಇನ್ನು ಬಹು ಅಂಗಾಂಗ ವೈಫಲ್ಯದಿಂದ ಮತ್ತು ಕನ್ನಡದ ಹಿರಿಯ ನಾಯಕಿ ಅಂತ ಹೇಳೋದು ಮಾಯಾಮೃಗ, ಯಾರಿಗೆ ಸಾರಥಿ ಸಂಬಳ, ಸ್ವಲ್ಪ ಬರ್ತೀರಾ, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ಡಾಕ್ಟರ್ ರಾಜ್ಕುಮಾರ್, ಶ್ರೀನಾಥ್, ಅನಂತ್ನಾಗ್ ಅಂತ ಮೇರು ನಾಯಕ ನಟರಿಗೆ ಹೀರೋಯಿನ್ ಆಗಿದ್ದಂಥ ನಟಿ ಸುರೇಖಾ ಅವರು ಇದೀಗ ವಿಧಿವಶರಾಗಿದ್ದಾರೆ. ಆ ಸಂದರ್ಭದಲ್ಲಿ ತುಂಬಾ ಫ್ಯಾಮಿಲಿಯಾಗಿ, ಹೋಮ್ಲಿಯಾಗಿ ಮತ್ತು ಬೋಲ್ಡ್ ಪಾತ್ರಗಳಲ್ಲೂ ಕೂಡ ಸುರೇಖಾ ಅವರು ಅಭಿನಯಿಸುತ್ತಿದ್ದರು. ಇಂಥ ಸಂದರ್ಭದಲ್ಲಿ ಇಂಥ ಅದ್ಭುತವಾದ ಕಲಾವಿದ ನಟಿ ಇದೀಗ ಈ ರೀತಿ ವಿಧಿವಶರಾಗಿರೋದು ನಿಜ ಕೂಡ ಆಘಾತಕಾರಿ ಸುದ್ದಿ. ಸುಮಾರು 68 ವರ್ಷ ವಯಸ್ಸಾಗಿದ್ದಂತೆ ಎಲ್ಲ ವಯಸ್ಸಾದ ಕಾಯಿಂದ ಮತ್ತು ಬಹು ಅಂಗಾಂಗ ವೈಫಲ್ಯ ಬಳಲ್ತಿದ್ದರು. ತೀವ್ರವಾದ ಹೃದಯಘಾತವಾಗಿ ಇಂದು ಮುಂಜಾನೆ 6:30 ಸುಮಾರಿನಲ್ಲೇ ಜಯನಗರದ ತಮ್ಮ ಸ್ವಗೃಹದಲ್ಲಿ ಈಗ ಕೊನೆ ಸೆಳೆದಿದ್ದಾರೆ ಅಂತ ಹೇಳಲಾಗುತ್ತೆ. ಹೌದು, ಸುರೇಖಾ ಅವರು ಕನ್ನಡ ಚಿತ್ರರಂಗದಲ್ಲಿ ಸುಮಾರು 380 ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಮಲಯಾಳಮಲ್ಲೂ ಕೂಡ ಆಗಿನ ಸಂದರ್ಭದಲ್ಲಿ 70, 80, 90 ದಶಕದಲ್ಲಿ ಬಹಳ ಬೇಡಿಕೆಯಲ್ಲಿದ್ದಂಥ ಅದ್ಭುತವಾದಂಥ ನಟಿ ಸುರೇಖಾ ಅವರು. ಸುರೇಖಾ ಅವರು ಇಂದು ನಿಧನರಾಗಿ ಚಿತ್ರರಂಗಕ್ಕೆ ಬಹಳ ದೊಡ್ಡ ಮಟ್ಟಿಗೆ ನಷ್ಟ ಉಂಟಾಗಿದೆ ಅಂತಲೇ ಸಹ ಹೇಳ್ಬೋದು. ಆಗ ನೀವೇನು